ಎಲ್ರಿಗೂ ನಮಸ್ಕಾರ. ನಾನು ವಿಶ್ವನಾಥ್ ಅಂತೇಳಿ, ನಿಸರ್ಗ ತಜ್ಞ, ಯೋಗವನ ಬೆಟ್ಟ, ಚಿತ್ರದುರ್ಗ. ನೋಡಿ, ಇವತ್ತು ನಾವು ಮೊಬೈಲ್ ಬಗ್ಗೆ ಮಾತಾಡೋದು ಅಂತೇಳಿ. ಇವತ್ತಿನ ಎಪಿಸೋಡು ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗ್ತದೆ ಮೊಬೈಲಿಂದ ಅನ್ನೋದನ್ನು ನಾನು ವಿಸ್ತಾರವಾಗಿ ನಿಮಗೆ ಈ ಒಂದು ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಏನು ಅಂದರೆ, ಮಕ್ಕಳು ಇವತ್ತಿನ ದಿವಸ ಮನೆಯಲ್ಲಿ ಮೊಬೈಲ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಪೇರೆಂಟ್ಸ್ಗಳಾದರೂ ಅಷ್ಟೇ, ಮೊಬೈಲನ್ನು ಮಕ್ಕಳ ಕಡೆ ಕೊಟ್ಬಿಟ್ಟು ಯಾವುದೋ ಒಂದು ಗೇಮ್ ಹಾಕಿ ಆಡಪ್ಪ ಅಂತ ಕೂರಿಸ್ಬಿಡ್ತೀರಿ. ಆ ಮಗು ಚಿಕ್ಕದು ಇರುವಾಗ ಅದರ ರಕ್ತದಲ್ಲಿರುವಂಥ ಒಂದು ಬಾಡಿ ಸೆಲ್ಲಲ್ಲಿರುವಂಥ ಒಂದು ಐರನ್ ಕಂಟೆಂಟ್ಸ್ ಏನಿದೆಯೋ, ಹಿಮೋಗ್ಲೋಬಿನ್ ಅಂತೇಳಿ, ಆ ಒಂದು ಇದಕ್ಕೆ ನಿಮ್ಮ ಒಂದು ಮೊಬೈಲಿನ ಏನು ತರಂಗಗಳು ಬರ್ತಾವೋ, ವಿಕಿರಣಗಳು ಅಂತ ಹೇಳ್ತೀವಿ, ರೇಡಿಯೋ ವೇವ್ಸ್ ಅಂತ ಹೇಳ್ತೀವಿ. ಈ ವೇವ್ಸು ಅತಿ ಬೇಗ ರಕ್ತದಲ್ಲಿ ಅಟ್ಯಾಕ್ ಆಗುತ್ತೆ. ಆಗಿಬಿಟ್ಟು ಅವರಿಗೆ ರೋಗ ನಿರೋಧಕ ಶಕ್ತಿ ಕುಂದುತ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಅವರಿಗೆ ಕಫ, ಕೆಮ್ಮು, ಜ್ವರ ಈ ಥರದ್ದೇನು ಬರ್ತಾ ಹೋಗುತ್ತೆ. ಪ್ರಪಂಚದ ಜ್ಞಾನವೇ ಸಿಗೋದಿಲ್ಲ ಅವರಿಗೆ. ಅಂದರೆ ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಅವರು ಬೆಳೀಲಿಕ್ಕೆ ಅವಕಾಶ ಆಗೋದೇ ಇಲ್ಲ. ಮಾನಸಿಕವಾಗಿ ಅವರು ದುರ್ಬಲ ಆಗ್ತಾರೆ. ಕಾರಣ ಇಷ್ಟೇ, ಬೇರೆ ಏನಿಲ್ಲ. ಅವರಿಗೆ ಭಾಷಾ ಜ್ಞಾನವೂ ಕೂಡ ಕಡಿಮೆ ಆಗ್ತದೆ. ಮೂಕರ ಥರ ನೋಡ್ಕೊತ ಕೂತ್ಕೊಳ್ಳೋದು, ಗಂಟೆಗಟ್ಟಲೆ, 2 ಗಂಟೆ 3 ಗಂಟೆ ಈ ರೀತಿ ಮಾಡ್ತಾ ಹೋದಾಗ ಮಾನಸಿಕವಾಗಿ ಅವರಿಗೆ, ದೈಹಿಕವಾಗಿ ದುರ್ಬಲ ಆಗ್ತಾ ಹೋಗ್ತಾರೆ. ಅಂದರೆ ಟವರಿಂದ ಬರುವಂಥ ವೇವ್ಸು ಮೊಬೈಲಿಗೆ ಬಂದುಬಿಟ್ಟು ಸಿಗ್ನಲ್ ಕಡಿಮೆ ಆದಾಗ, ಮೊಬೈಲಿನ ಒಂದು ಚಾರ್ಜ್ ಕಡಿಮೆ ಆದಾಗ ಅತಿ ಹೆಚ್ಚಾಗಿ ಅವರಿಗೆ ತೊಂದರೆಗಳು ಆಗೋ ಚಾನ್ಸಸ್ ಭಾಳ ಇರುತ್ತೆ. ಯಾಕೆಂದರೆ ಪವರ್ಫುಲ್ಲಾಗಿ ಸಿಗ್ನಲ್ಗಳು ರಿಲೀಸ್ ಆಗ್ತಾ ಇರುತ್ತೆ ಮೊಬೈಲಿಂದ ಆ ಟೈಮಲ್ಲಿ. ಹಾಗಾಗಿ ಮಕ್ಕಳುಗಳು ಮೊಬೈಲನ್ನು ನೋಡೋದ್ರಿಂದ ಅದೊಂದೇ ಅಲ್ಲ, ಕಣ್ಣಿನ ದೃಷ್ಟಿನೂ ಕೂಡ ಹಾಳಾಗ್ತಾ ಹೋಗ್ತದೆ. ಕತ್ತಲಲ್ಲಿ ನೋಡೋವಂಥದ್ದು, ಮತ್ತು ರಾತ್ರಿಯೆಲ್ಲ ಲೈಟ್ ಆಫ್ ಮಾಡ್ಕೊಂಡು ನೋಡೋದು, ಇವೆಲ್ಲ ಏನಾಗ್ತದೆ ಅಂದರೆ, ಇಲ್ಲಿ ಮೊಬೈಲಲ್ಲಿ ಏನಾಗ್ತದೆ, ಈ ಒಂದು ಬೆಳಕು ಆನ್ ಮಾಡಿದಾಗ ಸಿಗೋವಂಥ ಬೆಳಕು ಬೆಳಕಿನೊಂದಿಗೆ, ಸೂರ್ಯನ ಬಿಸಿಲಿನೊಂದಿಗೆ, ಇಲ್ಲಾಂದರೆ ಲೈಟಿನ ಬೆಳಕಿನೊಂದಿಗೆ ಮಿಕ್ಸ್ ಆಗಿಬಿಟ್ಟು ಕಣ್ಣಿಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಕತ್ತಲಲ್ಲಿ ಮೊಬೈಲನ್ನು ನೋಡೋದ್ರಿಂದ ಈ ಥರದ ಒಂದು ಸಮಸ್ಯೆ, ಅಂದರೆ ಕಣ್ಣುಗಳ ಒಳಗಡೆ ಇರೋ ನರಗಳು ಊತ ಬಂದು ಅವಿಗೆ ಕಣ್ಣುಗಳ ಸಮಸ್ಯೆ ಬರ್ತಾ ಹೋಗ್ತದೆ. ಹತ್ತಿರ ದೃಷ್ಟಿ ಆಗ್ಬೋದು, ದೂರ ದೃಷ್ಟಿ ಆಗ್ಬೋದು, ಮತ್ತು ಮೆಂಟಲಿ ಕೂಡ ತಲೆ ಭಾಗದಲ್ಲಿ ಅವರಿಗೆ ಮಿದುಳಿನಲ್ಲಿ ಸಣ್ಣ ಸಣ್ಣ ನರಗಳ ತಂತುಗಳಿದ್ದಾವೆ, ಅವುಗಳಲ್ಲಿ ರಕ್ತಸ್ರಾವ ಆಗ್ಬೋದು. ಅತಿ ಹೆಚ್ಚಿನ ಒತ್ತಡದಿಂದ ಸಣ್ಣ ಅಕ್ಷರಗಳು ಮೊಬೈಲಲ್ಲಿ ಬಂದಾಗ ಅವು ಕಣ್ಣುಗಳಿಗೆ ಒತ್ತಡ ಬಿದ್ದು ಅವುಗಳನ್ನು ನೋಡಲೇಬೇಕು ಅನ್ನೋ ಒಂದು ಇಚ್ಛೆಯಿಂದ ಕಣ್ಣುಗಳನ್ನು ಹಾಳು ಮಾಡ್ಕೋತಾರೆ. ಅಂದರೆ ಸ್ವತಂತ್ರವಾಗಿ ಬೆಳೀಲಿಕ್ಕೆ ಮಕ್ಕಳಿಗೆ ನೀವು ಆದಷ್ಟು ಮೊಬೈಲಿಂದ ದೂರ ಇರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಠ ಮಾಡಿದ್ರು ಅಂದರೆ ಅವ್ರ ಗಮನನ ಬೇರೆ ಕಡೆ ಸೆಳೀರಿ. ಬೇರೆದ್ರ ಬಗ್ಗೆ, ಆಟದ ಬಗ್ಗೆ ಆಗಿರ್ಬೋದು, ಬೇರೆ ಒಂದು ಚಿತ್ರಕಲೆ ಬಗ್ಗೆ ಆಗಿರ್ಬೋದು, ಬೇರೆ ಕತೆ ಹೇಳೋದ್ರ ಬಗ್ಗೆ ಆಗಿರ್ಬೋದು, ಈ ರೀತಿ ಮಾಡ್ಕೊಂಬಿಟ್ಟು ಮಕ್ಕಳನ್ನು ಆದಷ್ಟು ಮೊಬೈಲಿಂದ ದೂರ ಇಡಲಿಕ್ಕೆ ಪ್ರಯತ್ನ ಮಾಡೋದು ಒಳ್ಳೆಯದು ಅಂತೇಳಿ ನನಗನ್ಸುತ್ತೆ. ಇಷ್ಟು ಹೇಳ್ತಾ, ಮಕ್ಕಳಲ್ಲಿ ಏನಾದ್ರು ಇಂಥ ಸಮಸ್ಯೆಗಳು ಏನಾದ್ರು ಇದ್ದರೆ, ಮಾನಸಿಕ ಸಮಸ್ಯೆಗಳು ಆಗಿರ್ಬೋದು, ದೈಹಿಕ ಸಮಸ್ಯೆ ಆಗಿರ್ಬೋದು, ನಂತರ ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಈ ಥರದ ಸಮಸ್ಯೆಗಳು ಏನಾದ್ರು ಕಂಡು ಬಂದರೆ ಯೋಗವನ ಬೆಟ್ಟಕ್ಕೆ ಒಮ್ಮೆ ಭೇಟಿ ಕೊಟ್ಟು, ಚಿತ್ರದುರ್ಗದಲ್ಲಿ ಕೊಟ್ಟು, ಅಕಸ್ಮಾತ್ ನಿಮಗೆ ಹತ್ತಿರ ಇರುವಂಥ ಕುಣಿಗಲ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಯೋಗವನ ಬೆಟ್ಟಕ್ಕೆ ಭೇಟಿ ಕೊಟ್ಟು ಒಮ್ಮೆ ಅಲ್ಲಿ ಸಲಹೆ ಮತ್ತು ಸೂಕ್ತವಾದ ಔಷಧಿಗಳೊಂದಿಗೆ ನಿಮ್ಮ ಸಮಸ್ಯೆನ, ನಿಮ್ಮ ಮಕ್ಕಳ ಸಮಸ್ಯೆನ ಬಗೆಹರಿಸ್ಕೊಳ್ಬೋದು ಅಂತ ಹೇಳ್ತಾ ನನ್ನ ಈ ಒಂದು ಸಣ್ಣ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.